ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಪರೂಪವಾಗಿ ಸಿಗೋ ಮೀನಿನ ಬಗ್ಗೆ ಹೇಳ್ತಾ ಇದ್ದೀನಿ. ಇದಕ್ಕೆ ಮಾಯಾ ಮೀನು ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಈ ಮೀನೊಂಥರ ಅದ್ಭುತ ಸೃಷ್ಟಿ ಅಂತ ಹೇಳ್ಬೋದು. ಯಾಕಂದ್ರೆ ಆಷಾಢ ಅಥವಾ ಆಟಿ ಇಂಥ ಸಮಯದಲ್ಲಿ ಭಾರೀ ಜೋರಾಗಿ ಹೊಡೆಯೋ ಮಳೆಗೆ ಅಂದ್ರೆ ನಾನ್ ಸ್ಟಾಪ್ ಆಗಿ ಹೊಡೆಯೋ ಮಳೆಗೆ ಕೊಡಗಿನ ಹಳ್ಳಿ ಪ್ರದೇಶಗಳಲ್ಲಿ ಅಂದ್ರೆ ಗದ್ದೆ, ಸಣ್ಣದಾಗಿರೋ ತೋಡು ಇಂಥ ಜಾಗಗಳಲ್ಲಿ ಈ ಮೀನು ಹತ್ತುತ್ತೆ. ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ನ ಹಿಟ್ ಮಾಡಿ, ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಇನ್ನು ಈ ಮೀನಿನ ಬಗ್ಗೆ ಹೇಳಬೇಕಂದ್ರೆ ಈ ಮೀನನ್ನು ನಾವು ಹಿಡಿಯೋಕ್ಕೆ ರಾತ್ರಿ 12 ಗಂಟೆ 1 ಗಂಟೆ ಇಂಥ ಟೈಮಲ್ಲಿ ಹೋಗ್ತೀವಿ. ಹಾಗೆ ಈ ಮೀನನ್ನು ನಾವು ಪ್ರಕೃತಿಯ ಕೊಡುಗೆ ಅಂತ ಹೇಳ್ಬೋದು. ಹೇಗೆ ಅಂದರೆ ಈ ಮೀನು ಡೇ ಟೈಮ್ಗಳಲ್ಲಿ ಕಾಣಕ್ಕೆ ಸಿಗಲ್ಲ, ನೈಟ್ ಟೈಮಲ್ಲಿ ಗದ್ದೆಗಳಲ್ಲಿ ಕಾಣಕ್ಕೆ ಸಿಗುತ್ತೆ. ಈ ಮೀನನ್ನ ನಾವು ಕೈಯಲ್ಲೇ ಹಿಡಿಬೋದು. ನಾನು ಹೇಳ್ದಂಗೆ ಆಷಾಢದಲ್ಲಿ ಹೊಡೆಯುವ ಭಾರೀ ಜೋರಾದ ಮಳೆಗೆ ಈ ಮೀನು 3 ದಿವಸ ಗದ್ದೆಗಳಲ್ಲಿ ಕಾಣಕ್ಕೆ ಸಿಗುತ್ತೆ. ಇನ್ನು ಈ ಮೀನನ್ನ ನೋಡ್ಬೇಕಂದ್ರೆ ನಾವು ಮುಂದಿನ ವರ್ಷನೇ ಕಾಯಬೇಕಾಗುತ್ತೆ. ಹಾಗೆ ಈ ರೀತಿ ಮೀನು ಹಿಡಿಯೋದು ಹಿಂದಿನ ಕಾಲದ ಒಂದು ಪರಂಪರೆಯಾಗಿದೆ. ಈ ಮಳೆಗಾಲದ ಟೈಮಲ್ಲಿ ಈ ಮೀನನ್ನ ತಿನ್ನೋದ್ರಿಂದ ನಮ್ಮ ಬಾಡಿ ಹೀಟ್ ಆಗುತ್ತೆ, ಹಾಗೆ ಎನರ್ಜಿ ಸಹ ಸಿಗುತ್ತೆ. ನಮ್ಮ ಅಜ್ಜ ಅಜ್ಜಿ ತಂದೆ ಹೇಳೋ ಪ್ರಕಾರ ಈ ಮೀನುಗಳು ರಾತ್ರಿ ಸಮಯದಲ್ಲಿ ತಮ್ಮ ಮೊಟ್ಟೆಗಳನ್ನ ಬಿಡಕ್ಕೋಸ್ಕರ ಗದ್ದೆಗಳಿಗೆ ಬರುತ್ತೆ ಅಂತ ಹೇಳ್ತಾರೆ. ಇದೊಂದು ಮಾಯಾ ಸೃಷ್ಟಿ. ಇದು ಹೇಗೆ ಬರುತ್ತೆ ಹೇಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವತ್ತು ನಮಗೆ ಸ್ವಲ್ಪನೇ ಮೀನು ಸಿಕ್ಕಿರೋದು. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಇದರಲ್ಲೊಂದು ರೆಸಿಪಿನ ಮಾಡುವ. ಈ ರೆಸಿಪಿನ ಮಾಡೋಕ್ಕೆ 1 ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. 6ರಿಂದ 7 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. 2 ಕಡ್ಡಿ ಕರಿಬೇವು ಸೊಪ್ಪು, 7ರಿಂದ 8 ಗಾಂಧಾರಿ ಮೆಣಸು. ಈ ಹಣ್ಣನ್ನ ಕೊಡಗಿನಲ್ಲಿ ಜಾಸ್ತಿ ಬೆಳಿತಾರೆ. ಈ ಹಣ್ಣಿಗೆ ಕೊಡವ ಭಾಷೆಯಲ್ಲಿ ಪಣಪುಳಿ ಅಂತ ಹೇಳ್ತೀವಿ. ಹಾಗೆ ಈ ಹಣ್ಣದು ಸಿಪ್ಪೆ ಮತ್ತೆ ಬೀಜ ತುಂಬಾ ಹುಳಿಯಾಗಿರುತ್ತೆ. 2 ಉಪಯೋಗಕ್ಕೆ ಬರುತ್ತೆ. ಈ ಪಣಪುಳಿಯಿಂದ ತಯಾರಾಗಿರುವ ಲಿಕ್ವಿಡ್ಗೆ ನಾವು ಕಾಚಂಬುಳಿ ಅಂತ ಹೇಳ್ತೀವಿ. ಇದೇ ಹಣ್ಣಿಂದ ತಯಾರಾಗಿರೋ ಲಿಕ್ವಿಡ್ ಇದು. ಈ ಕಾಚಂಬುಳಿನ ಕೊಡಗಿನ ಕಡೆ ನಾನ್ ವೆಜ್ಗಳಲ್ಲಿ ಜಾಸ್ತಿ ಬಳಸ್ತಾರೆ. ಇದನ್ನೇ ಬಳಸೋದು. ಸ್ವಲ್ಪ ಕಾಚಂಬುಳಿ ಬೇಕಾಗುತ್ತೆ. ಒಗ್ಗರಣೆಗೆ ಸಾಸಿವೆ, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಇವಾಗ ಕ್ಲೀನ್ ಮಾಡಿರೋ ಮೀನನ್ನ ಈ ರೀತಿ ಎಲೆಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಾಚಂಬುಳಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕೋಬೇಕಾಗುತ್ತೆ. ಇವಾಗ ಗರಂ ಮಸಾಲ ಪುಡಿನ ಹಾಕೊಳ್ತಾ ಇದ್ದೀನಿ. ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ಹಿಡಿಯೋಕ್ಕೆ 1/2 ಗಂಟೆ ಬಿಡಬೇಕಾಗುತ್ತೆ. ಇವಾಗ ಒಂದು ಪಾತ್ರೆಗೆ 2 ಚಮಚದಷ್ಟು ಆಯಿಲ್ನ ಹಾಕೋಬೇಕಾಗುತ್ತೆ. ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಜಜ್ಜಿರೋ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ಕಟ್ ಮಾಡ್ಕೊಂಡಿರೋ ಗಾಂಧಾರಿ ಮೆಣಸನ್ನ ಈ ರೀತಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋ ಗಂಟ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಸಾಲೆ ಮಿಕ್ಸ್ ಮಾಡಿ 1/2 ಗಂಟೆ ಬಿಟ್ಟಿರೋ ಮೀನು ರೆಡಿಯಾಗಿದೆ. ಇವಾಗ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ನಾವು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಸಾಲ ಹಾಕಿರೋದ್ರಿಂದ ಪುನಃ ಮಸಾಲ ಹಾಕುವಂಥ ಅಗತ್ಯ ಇಲ್ಲ. ಇವಾಗ ನಾನು 1/2 ಗ್ಲಾಸ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು ಮೀನು ಇವಾಗ ಚೆನ್ನಾಗಿ ಬೆಂದಿದೆ. ಇವತ್ತಿನ ಅಪರೂಪದ ನಾಟಿ ಸ್ಟೈಲ್ ಮೀನಿನ ರೆಸಿಪಿ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಟೇಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.